Hello everyone, welcome to Sanmargha classes. Let us see question number 34 of chapter Reproduction in Animals. Write the stages of the life cycle of a frog. ಇಲ್ಲಿ frog life cycle ಅನ್ನ ಕೇಳಿದ್ದಾರೆ. What are the different stages? Okay, see. Egg, egg in the tadpole, tadpole in the adult frog. This is egg, this is tadpole and this one is adult frog. ಇಲ್ಲಿ ಏನಾಗಿರುತ್ತೆ ಆಕ್ಚುಲಿ ಫ್ರಾಗ್ ಅಲ್ಲಿ ರಿಪ್ರೊಡಕ್ಷನ್ ಯಾವ ತರ ಆಗಿರುತ್ತೆ ಅನ್ನೋದ್ರಿಂದ ಸ್ಟಾರ್ಟ್ ಮಾಡೋಣ. ಫಿಮೇಲ್ ಫ್ರಾಗ್ ದೇ ಲೇ ಎಗ್ಸ್ ಇನ್ಸೈಡ್ ವಾಟರ್ ಒಳಗಡೆ ಎಗ್ಸ್ ಅನ್ನ ಇಡ್ತವೆ. ಅದ್ರ ಮೇಲೆ ಮೇಲ್ ಫ್ರಾಗ್ಸ್ ಡೆಪಾಸಿಟ್ ಸ್ಪರ್ಮ್ ಆನ್ ದೆಮ್. ಅದ್ರ ಮೇಲೆ ಮೇಲ್ ಫ್ರಾಗ್ಸ್ ಸ್ಪರ್ಮ್ ಅನ್ನ ಹಾಕ್ತವೆ. ಈಗ ಏನಾಗುತ್ತೆ, ಸ್ಪರ್ಮ್ ಮತ್ತೆ ಎಗ್ ಸೇರಿ ಫರ್ಟಿಲೈಸೇಷನ್ ಆಗುತ್ತೆ. ಫರ್ಟಿಲೈಸೇಷನ್ ಆಗಿ ನೆಕ್ಸ್ಟ್ ಇಲ್ಲಿ ಪ್ರೊಸೆಸ್ ಮುಂದುವರೆದು ಟ್ಯಾಡ್ಪೋಲ್ ಫಾರ್ಮೇಶನ್ ಆಗುತ್ತೆ. ಟ್ಯಾಡ್ಪೋಲ್ ಡೆವಲಪ್ ಆಗ್ತಾ ಆಗ್ತಾ ಏನಾಗುತ್ತೆ, ಅಡಲ್ಟ್ ಫ್ರಾಗ್ ಆಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಇದನ್ನ ಏನಂತ ಕರಿತೀವಿ, ಮೆಟಾಮಾರ್ಫೋಸಿಸ್ ಅಲ್ವಾ. ಇಟ್ ಈಸ್ ಡ್ರಾಸ್ಟಿಕ್ ಚೇಂಜ್. ಮೆಟಾಮಾರ್ಫೋಸಿಸ್ ಅಲ್ಲಿ ಯಾವ ತರ ಡ್ರಾಸ್ಟಿಕ್ ಚೇಂಜ್ ಆಗುತ್ತೆ, ಟ್ಯಾಡ್ಪೋಲ್ ಇಂದ ಅಡಲ್ಟ್ ಫ್ರಾಗ್ ಟ್ರಾನ್ಸ್ಫಾರ್ಮ್ ಆಗುವಾಗ ಅಲ್ಲಿ ಚೇಂಜಸ್ ಯಾವ ತರ ಇದೆ ನೋಡಿ. ಟ್ಯಾಡ್ಪೋಲ್ ಸ್ಟ್ರಕ್ಚರ್ ಇದನ್ನ ನೋಡ್ಲಿಕ್ಕೆ ಸ್ವಲ್ಪ ಮೀನ್ ಹಂಗೆ ಕಾಣ್ತದೆ. ಅದೇ ನೀವು ಕಪ್ಪೆ ನೋಡಿದ್ರೆ ಕಪ್ಪೆಗೆ ಮತ್ತೆ ಟ್ಯಾಡ್ಪೋಲ್ಗೆ ಸಂಬಂಧನೇ ಇಲ್ಲ ಅಂತ ಅನಿಸ್ತದೆ. ಅದೇ ನೀವು ನಾಯಿ ಮರಿ ನೋಡಿ, ನಾಯಿ ಮರಿ ಬೆಳೆದ ಮೇಲೆ ಮತ್ತೆ ಸಣ್ಣದಿದ್ದಾಗ ಎರಡು ಟೈಮಲ್ಲಿ ನಾಯಿ ಮರಿ ನೋಡಿದ್ರೆ ಇದೇ ದೊಡ್ಡ ಆಗಿದೆ ಅಂತ ನಿಮಗ್ ಗೊತ್ತಾಗುವಂಗೆ ಇರ್ತದೆ ಅಲ್ವಾ. ಕೈ ಕಾಲೆಲ್ಲ ಎಲ್ಲಿರ್ತದೆ ಅಲ್ಲೇ ಇರ್ತದೆ, ತಲೆಬುರುಡೆ ಎಲ್ಲಿರ್ತದೆ ಅಲ್ಲೇ ಇರ್ತದೆ. ಆದ್ರೆ ನೀವು ಟ್ಯಾಡ್ಪೋಲ್ ಮತ್ತೆ ಅಡಲ್ಟ್ ಫ್ರಾಗ್ ಅನ್ನ ನೋಡಿದ್ರೆ ಆತರ ಸಿಕ್ಕಾಪಟ್ಟೆ ಡಿಫರೆನ್ಸ್ ಇರುತ್ತೆ. ಅದೇ ಹೇಳ್ತೀವಿ ಡ್ರಾಸ್ಟಿಕ್ ಚೇಂಜ್ ಆಗಿ ಅದು ಅಡಲ್ಟ್ ಫ್ರಾಗ್ ಆಗಿ ಟ್ರಾನ್ಸ್ಫಾರ್ಮ್ ಆಗಿದೆ ಅಂತ ಹೇಳಿರ್ತೀವಿ. ಈ ರೀತಿ ಫ್ರಾಗ್ ಲೈಫ್ ಸೈಕಲ್ ಅನ್ನ ನಾವು ಹೇಳ್ಬಹುದು. ಎಗ್, ಎಗ್ ಇಂದ ಟ್ಯಾಡ್ಪೋಲ್, ಟ್ಯಾಡ್ಪೋಲ್ ಇಂದ adult frog. Thank you.